ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ಡಿಪ್ಲೊಮಾ ಇನ್ ವೆಟರ್ನರಿ ಅಂದ್ರೆ ಡಿಪ್ಲೊಮಾ ಇನ್ ಪಶುಸಂಗೋಪನೆ ರಿಲೇಟೆಡ್. ನಾವು ಹಿಂದಿನ 2 ವಿಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಮತ್ತೆ ಅಪ್ಲಿಕೇಶನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ನೋಡಿದ್ವಿ. ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೇನು ಬೇಕು ಮತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನನ್ನೋದನ್ನ ನೋಡೋಣ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಅ ವಿಡಿಯೋ, ಬಹಳಷ್ಟು ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೋಡ್ಬೋದು ನೀವು ಇಲ್ಲಿ ನಾನು ನಿಮ್ಮ ಅನಾಲಿಟಿಕ್ಸ್ನ ತೋರಿಸ್ತೀನಿ. 92.6% ಸಬ್ಸ್ಕ್ರೈಬೇ ಮಾಡಿಲ್ಲ, ನೋಡ್ತಾ ಇದ್ದೀರಿ. ಓನ್ಲಿ ಜಸ್ಟ್ 7% ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೆಲ್ ಐಕನ್ನ ಆಲಲ್ಲಿ ಇಟ್ಕೊಂಡು ನೀವು ವೆಟ್ ವಿದ್ಯಾರ್ಥಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ಕಮೆಂಟನ್ನು ಹಾಕ್ಬೋದು. ಹಾಗೆ ನಿಮಗೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಬೇಕಪ್ಪ ಅಂತಂದ್ರೂ ಕೂಡ ನೀವು ಆಗ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಈಗ ನೆಕ್ಸ್ಟ್ ಪ್ರೊಸೀಜರ್ನ ನೋಡಿದ್ದೇನೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು? 15/7/2026 ಅಂದರೆ 15th ಜುಲೈಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. 15th ಜುಲೈ ಅದಾದಮೇಲೆ 25 ಜುಲೈಗೆ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ. ಅಂದರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಯಾರು ಸೆಲೆಕ್ಟ್ ಆಗಿಲ್ಲ ಅನ್ನೋದನ್ನ ಕಾಪ್ಸು ವೆಬ್ಸೈಟಲ್ಲಿ ಬಿಡ್ತಾರೆ. ಅದಾದ ತಕ್ಷಣ ಆಗಸ್ಟ್ 3ಗೆ ಫಸ್ಟ್ ರೌಂಡ್ ನಿಮ್ಮ ಕಾಲೇಜ್ ಸೆಲೆಕ್ಷನ್ನ ಮಾಡಬೇಕು ನೀವು ಆನ್ಲೈನಲ್ಲಿ. ನಾನು ನಿಮಗೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಅವತ್ತು ಆಗಸ್ಟ್ 3ನೇ ತಾರೀಕಿಗೆ ನಿಮಗೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಹೇಗೆ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು. ಹಾಗೆ ನೀವು 4th ತಾರೀಕು ಇದರ ರಿಸಲ್ಟ್ ಬರ್ತೈತಿ. ನೀವು ಕಾಲೇಜ್ ಅಂದರೆ 5 ಕಾಲೇಜುಗಳು ಇದಾವಲ್ಲ, ಆ 5 ಕಾಲೇಜುಗಳನ್ನ ನಿಮಗೆ ಯಾವ್ದು ಬೇಕು ಅನ್ನೋದನ್ನು ಪ್ರಯಾರಿಟಿ ಆರ್ಡರ್ ವೈಸ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇದನ್ನು ಹೇಗೆ ಮಾಡ್ಬೇಕು ಅನ್ನೋದನ್ನು ನಿಮಗೆ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಲೇಜ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಪಾಲಿಟೆಕ್ನಿಕ್ ಕಾಲೇಜ್ಗಳಿವೆ ಅನ್ನೋದನ್ನು ಬೇಕಾದರೆ ನೀವು ಕಾಲೇಜ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಈಗ 3ನೇ ತಾರೀಕು ರಿಸಲ್ಟ್ ಬಿಟ್ಟ ಮೇಲೆ ಆನ್ಲೈನಲ್ಲಿ ನಿಮಗೆ ಸೀಟ್ ಸೆಲೆಕ್ಷನ್ನ 3ನೇ ತಾರೀಕು ಟೈಮ್ ಇರುತ್ತೆ, ಅಂದರೆ ಮಧ್ಯಾಹ್ನ 1 ಗಂಟೆ ನಂತರ. ಅದಾದಮೇಲೆ 4/8/2026ರಿಂದ 7/8/2026 ಅಂದರೆ 4th ಆಗಸ್ಟ್ ಟು 7th ಆಗಸ್ಟ್ವರೆಗೆ ನಿಮಗೆ ಸೀಟ್ ಯಾರಿಗೆ ಸಿಕ್ಕಿರುತ್ತೆ ಅಂದರೆ 4th ಡೇಟ್ಗೆ ನಿಮ್ಮ ಸೀಟ್ ಯಾರ್ಯಾರು ಸಿಕ್ಕಿದೆ ಅಂತ ಬಿಡ್ತಾರೆ. ಪ್ರಥಮ ಸುತ್ತಿನಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳು ಪ್ರವೇಶಾತಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಭರಿಸಿ. ಅಂದ್ರೆ ಏನು, ನಿಮಗೆ ಇಷ್ಟು ಫೀಸ್ ಅಂತ ಇರುತ್ತೆ. ಆ ಫೀಸ್ ಸ್ಟ್ರಕ್ಚರ್ ವಿಡಿಯೋ ಬೇಕಂತ ಹೇಳಿದ್ರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಅಥವಾ ನಿಮ್ಗೆ ಅದ್ರ PDF ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ನೆಕ್ಸ್ಟ್ ನೀವು ಈ ಒಂದು ಫೀಸನ್ನು ತುಂಬಿದ ಮೇಲೆ ಅದನ್ನು ಪ್ರಿಂಟ್ ತಗೋಬೇಕು. ನಿಮ್ಮ ಮೊಬೈಲಲ್ಲೇ ನೀವು ಆನ್ಲೈನ್ ಪೋರ್ಟಲಲ್ಲಿ ಪ್ರಿಂಟನ್ನು ತಗೊಂಡು ಅದನ್ನು ನೀವು ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ಮಾಡಿಸ್ಬೇಕು. ಇದು ಯಾವಾಗಪ್ಪ ಅಂತಂದ್ರೆ 4th ಆಗಸ್ಟಿಂದ 7th ಆಗಸ್ಟ್ವರೆಗೂ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. ಓಕೆ, ಇದು ಫಸ್ಟ್ ರೌಂಡ್ ಆಯಿತು. ಇನ್ನು ಸೀಟ್ ಯಾರ್ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಇರುತ್ತೆ, ಮತ್ತೊಂದು ರೌಂಡ್ ಇರುತ್ತೆ. ಈಗ 2ನೇ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ, ಅಥವಾ ಅದ್ರ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂತಂದ್ರೆ, ಸ್ಟಾರ್ಟ್ ಆಗೋದು 12/8/2026 ಅಂದರೆ 12th ಆಗಸ್ಟ್ಗೆ ನೀವು ಆನ್ಲೈನಲ್ಲಿ ನಿಮಗೆ ಮತ್ತೆ ಏನಾದರೂ ಕಾಲೇಜ್ಗಳನ್ನು ಚೇಂಜ್ ಮಾಡೋದಿದ್ರೆ, ಅಂದರೆ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡೋದಿದ್ರೆ ನೀವು 12th ಆಗಸ್ಟ್ಗೆ ಟೈಮ್ ಕೊಟ್ಟಿರ್ತಾರೆ, ಚೇಂಜ್ ಮಾಡ್ಬೋದು. ಅದ್ರ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟು 13/8/2026 ಅಂದರೆ 13ನೇ ಆಗಸ್ಟ್ಗೆ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಬಿಡ್ತಾರೆ. ನಿಮಗೆ 13ರಿಂದ 17ನೇ ತಾರೀಕು ಇಲ್ಲಿ ಕೂಡ 4 ದಿವಸಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಅಂದರೆ ನೀವು ಹೋಗಿ ಸೇಮ್ ಆನ್ಲೈನ್ ಫೀಸನ್ನು ಹೋಗಿ ನೀವು ಬ್ಯಾಂಕಲ್ಲಿ ಕಟ್ಟಬೇಕು. ಅದಾದಮೇಲೆ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜಿಗೆ ಹೋಗಿ ನೀವು ನಿಮ್ಮ ಅಡ್ಮಿಷನನ್ನು ಮಾಡ್ಕೋಬೇಕು. ಈ 4 ಡೇಸಲ್ಲಿ ಈ 4 ಡೇಸಲ್ಲೇ ನಿಮ್ಮ ಅಡ್ಮಿಷನ್ನ ಮಾಡ್ಕೊಳ್ಬೇಕು ಎನಿ ಕಂಡೀಷನ್. ಇದು ಕಂಪ್ಲೀಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ರಿಸಲ್ಟ್ ಬಿಟ್ಟ ಮೇಲೆ ಏನೇನು ಪ್ರೊಸೀಜರ್ ಇರುತ್ತಪ್ಪ ಅಂತ ಇನ್ನೊಂದ್ಸಲ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನಿಮಗೆ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂದರೆ 25ನೇ ತಾರೀಕು ಬಿಡ್ತಾರೆ, ಅಂದರೆ 25 ಜುಲೈಗೆ ಬಿಡ್ತಾರೆ. ಇದಾದಮೇಲೆ ಫಸ್ಟ್ ರೌಂಡ್ನ ಸೀಟ್ ಅಂದರೆ ಕಾಲೇಜ್ ಸೆಲೆಕ್ಟ್ ಮಾಡೋಕ್ಕೆ ನಿಮಗೆ ಟೈಮ್ ಯಾವಾಗ ಕೊಡ್ತಾರಪ್ಪ ಅಂದರೆ 3rd ಜುಲೈಗೆ ಕೊಡ್ತಾರೆ ನಿಮಗೆ ಟೈಮ್. ಅದಾದಮೇಲೆ ಇದ್ರ ರಿಸಲ್ಟ್ ಯಾವಾಗ ಬಿಡ್ತಾರಪ್ಪ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ 4th ಆಗಸ್ಟ್ಗೆ ನಿಮ್ಮ ಫಸ್ಟ್ ರೌಂಡ್ನ ರಿಸಲ್ಟ್ ಬಿಡ್ತಾರೆ. ಮತ್ತು
ಆ ದಿನದಿಂದ ಅಂದರೆ 4th ಇಂದ 7th ವರೆಗೆ ನಿಮಗೆ ಟೈಮನ್ನು ಕೊಟ್ಟಿರ್ತಾರೆ. ನೀವು ಹೋಗಿ ನಿಮ್ಮ ನಿಯರೆಸ್ಟ್ ಅಲ್ಲಿ ನಿಮ್ಮ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ. ಅದಾದಮೇಲೆ ನಿಮಗೆ ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿರಲ್ಲ ಅವರಿಗೆ 2ನೇ ರೌಂಡ್ನ ಇರುತ್ತೆ. ಈ 2ನೇ ರೌಂಡ್ನ ನಿಮ್ಗೆ ಏನಾದರೂ ಕಾಲೇಜ್ನ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೇಕಪ್ಪ ಅಂತಂದರೆ 2nd ರೌಂಡಲ್ಲಿ ನೀವು ಚೇಂಜ್ ಮಾಡ್ಬೋದು. ಅದು ಡೇಟ್ ಯಾವಾಗಪ್ಪ ಅಂದರೆ 12/8/2026 ಅಂದರೆ 12th ಆಗಸ್ಟ್ಗೆ. ಮತ್ತು ಈ 2nd ರೌಂಡ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ 13th ಆಗಸ್ಟ್ಗೆ ನಿಮಗೆ ಈ ಒಂದು 2nd ರೌಂಡ್ ರಿಸಲ್ಟನ್ನು ಬಿಡ್ತಾರೆ. ಈ 2nd ರೌಂಡ್ ರಿಸಲ್ಟ್ ಆದಮೇಲೆ ನಿಮಗೆ 4 ಡೇಸ್ ಟೈಮ್ ಇರುತ್ತೆ. ಅಂದರೆ ಫ್ರಮ್ 13 to 17 4 ಡೇಸ್ ಟೈಮ್ ಇರುತ್ತೆ. ನೀವು ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡಬೇಕು. ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟಿ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ನ ಮಾಡ್ಕೋಬೇಕು ವಿತ್ ಡಾಕ್ಯುಮೆಂಟ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. 2ನೇ ಸುತ್ತಿನಲ್ಲಿ ಸೀಟು ಪಡೆದ ಅಭ್ಯರ್ಥಿಗಳು ಪ್ರವೇಶಾತಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಭರಿಸಿ ಪ್ರವೇಶಾತಿ ಪತ್ರವನ್ನು ಪ್ರಿಂಟ್ ಮಾಡಿಕೊಂಡು ಆಯ್ಕೆಯಾದ ಪಶು ಸಂಗೋಪನಾ ಪಾಲಿಟೆಕ್ನಿಕ್ ಅಲ್ಲಿ ಪ್ರವೇಶಾತಿ ಪಡೆಯಬಹುದು ಹಾಗೂ ಎಲ್ಲ ಮೂಲ ದಾಖಲಾತಿಗಳನ್ನು ಸಲ್ಲಿಸುವುದು. ಅಂದರೆ ನಿಮಗೆ ಏನೇನು ಡಾಕ್ಯುಮೆಂಟ್ ಅಪ್ಲೈ ಮಾಡೋವಾಗ ಹಾಕಿರ್ತಾರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ಹೋಗಿ ಇಲ್ಲಿ ಕಾಲೇಜಲ್ಲಿ ಕೊಡಬೇಕು. ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ರಿಸಲ್ಟಿಂದ ನಿಮ್ಮ ಕಾಲೇಜ್ ಅಡ್ಮಿಷನ್ ಮಾಡೋವರೆಗೂ ಪ್ರೊಸೀಜರ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನೀವು ಅಲ್ಲಿ 1-to-1 ಕಾನ್ವರ್ಸೇಷನ್ ಕೂಡ ಮಾಡ್ಬೋದು ಅಲ್ಲಿ. ಓಕೆ, ನಿಮ್ಮ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾವಪ್ಪ ಅಂದ್ರೂ ಕೊಟ್ಟಾರೆ. ಶೈಕ್ಷಣಿಕ ವರ್ಷದ ಆರಂಭ 17/8/2026 ಅಂದರೆ ಆಗಸ್ಟ್ 17ಗೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತವೆ. ಇದು ಕಂಪ್ಲೀಟ್ ಫ್ರಮ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನಿಮಗೆ ಕಾಲೇಜ್ ಅಡ್ಮಿಷನ್ ಮಾಡುವ ವಿಧಾನ ಆಗಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಬೇಕಿದ್ದರೆ. ಹಾಗೂ ಕರ್ನಾಟಕದಲ್ಲಿ ಎಷ್ಟು ಪಾಲಿಟೆಕ್ನಿಕ್ ಕಾಲೇಜ್ಗಳಿವೆ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿವೆ ಅನ್ನೋದು ಬೇಕಾದರೆ ನೀವು ಕಾಲೇಜ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೋರ್ ದೆನ್ 50 ಕಮೆಂಟ್ಸ್ ಬಂದರೆ ನಾನು ನಿಮಗೆ ಕಾಲೇಜ್ಗಳ ಬಗ್ಗೆ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಗೊತ್ತಿರಲ್ಲ, ಭಾಳಷ್ಟು ಜನಗಳ ಈ ಡಿಪ್ಲೊಮಾ ಇನ್ ವೆಟರ್ನರಿ ಐತಂತ ಇದ್ರ ಬಗ್ಗೆನೇ ಗೊತ್ತಿರಲ್ಲ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ನೀವು ಶೇರ್ ಮಾಡಿ. ಥ್ಯಾಂಕ್ ಯು.